ನಮಸ್ಕಾರ ಗೆಳೆಯರೇ, ನಿಮ್ಮ ಜೀವನದಲ್ಲಿ ಶನಿ ದೋಷ ಕಾಡುತ್ತಿದೆಯೇ? ಮಾಡಿದ ಕೆಲಸಗಳೆಲ್ಲ ಅರ್ಧಕ್ಕೆ ನಿಂತು ಹೋಗುತ್ತಿವೆಯೇ? ಅಥವಾ ಎಷ್ಟೇ ವರ್ಷಗಳಾದರೂ ಸಂತಾನ ಭಾಗ್ಯವಿಲ್ಲದೆ ಕೊರಗುತ್ತಿದ್ದೀರಾ? ಹಾಗಿದ್ದರೆ ನೀವು ಇಂದಿನ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಲೇಬೇಕು. ನಾವು ಇಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿರುವುದು ಹಾವೇರಿ ಜಿಲ್ಲೆಯ ಪುಣ್ಯಕ್ಷೇತ್ರ ಸಾತೇನಹಳ್ಳಿಗೆ. ಇಲ್ಲಿರುವ ಹನುಮಂತ ಸಾಮಾನ್ಯ ಹನುಮಂತನಲ್ಲ, ಈತನನ್ನು ಶಾಂತೇಶ ಎಂದು ಕರೆಯುತ್ತಾರೆ. ಶನಿದೇವರಿಗೆ ಶಾಂತಿ ನೀಡಿದ ಭಕ್ತರ ಪಾಲಿನ ಕಾಮಧೇನು. ಈ ಶಾಂತೇಶನ ಮಹಿಮೆ ಏನು, ಈ ದೇವಸ್ಥಾನದ ಇತಿಹಾಸವೇನು ಎಲ್ಲವನ್ನ ವಿವರವಾಗಿ ನೋಡೋಣ ಬನ್ನಿ. ಸಾತೇನಹಳ್ಳಿ ಶಾಂತೇಶ ಸ್ವಾಮಿಯ ಉದ್ಭವದ ಹಿಂದೆ ಒಂದು ರೋಚಕ ಕಥೆ ಇದೆ. ಈ ದೇವಸ್ಥಾನದ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದವರು ಮಹಾನ್ ಯತಿಗಳಾದ ಶ್ರೀ ಬ್ರಹ್ಮಣ್ಯ ತೀರ್ಥರು. ಪುರಾಣಗಳ ಪ್ರಕಾರ ಈ ಮೂರ್ತಿಯನ್ನು ನದಿಯ ದಡದಿಂದ ತರಲಾಯಿತು ಎಂದು ಹೇಳಲಾಗುತ್ತದೆ. ಒಂದು ಕಾಲದಲ್ಲಿ ಬ್ರಹ್ಮಣ್ಯ ತೀರ್ಥರು ತೀರ್ಥಯಾತ್ರೆ ಮಾಡುತ್ತಾ ಇಲ್ಲಿಗೆ ಬಂದಾಗ ಈ ಜಾಗದ ದಿವ್ಯ ಶಕ್ತಿಯನ್ನು ಕಂಡು ಇಲ್ಲಿ ಹನುಮಂತನ ಮೂರ್ತಿಯನ್ನು ಪ್ರತಿಷ್ಠಾಪಿಸಲು ನಿರ್ಧರಿಸಿದರು. ಇಲ್ಲಿನ ವಿಶೇಷತೆ ಏನೆಂದರೆ ಹನುಮಂತನ ತಲೆಯ ಮೇಲೆ ಒಂದು ಸಾಲಿಗ್ರಾಮವಿದೆ. ಸಾಮಾನ್ಯವಾಗಿ ಹನುಮಂತನ ವಿಗ್ರಹಗಳು ಉಗ್ರ ರೂಪದಲ್ಲಿರುತ್ತವೆ, ಆದರೆ ಇಲ್ಲಿ ಸಾಲಿಗ್ರಾಮವನ್ನು ಹೊತ್ತಿರುವ ಕಾರಣ ಹನುಮಂತನು ಅತ್ಯಂತ ಶಾಂತ ರೂಪಿಯಾಗಿದ್ದಾನೆ. ಹಾಗಾಗಿಯೇ ಈತನಿಗೆ ಶಾಂತೇಶ ಎಂಬ ಹೆಸರು ಬಂದಿದೆ. ಶನಿ ದೋಷ ನಿವಾರಣೆ ಮತ್ತು ಸಾಲಿಗ್ರಾಮದ ರಹಸ್ಯ. ವೀಕ್ಷಕರೇ, ನಿಮಗೆ ಗೊತ್ತಾ, ಸಾಡೆ ಸಾತಿ, ಅಷ್ಟಮದ ಶನಿ ಅಥವಾ ಪಂಚಮದ ಶನಿಯ ಕಾಟದಿಂದ ನರಳುವವರು ಇಲ್ಲಿಗೆ ಬಂದು ದರ್ಶನ ಪಡೆದರೆ ಸಾಕು, ಅವರ ಕಷ್ಟಗಳೆಲ್ಲ ನಿವಾರಣೆಯಾಗುತ್ತವೆ ಎಂಬ ನಂಬಿಕೆ ಇದೆ. ಇದಕ್ಕೆ ಕಾರಣ ಆ ಹನುಮಂತನ ತಲೆಯ ಮೇಲಿರುವ ಸಾಲಿಗ್ರಾಮ. ಶನಿಯ ಪ್ರಭಾವದಿಂದ ತತ್ತರಿಸುವ ಭಕ್ತರು ಶ್ರಾವಣ ಮಾಸದಲ್ಲಿ, ಅದರಲ್ಲೂ ಶನಿವಾರದಂದು ಇಲ್ಲಿಗೆ ಸಾವಿರಾರು ಸಂಖ್ಯೆಯಲ್ಲಿ ಬರುತ್ತಾರೆ. ಶ್ರಾವಣ ಮಾಸ ಮತ್ತು ಅಧಿಕ ಮಾಸದ ಸಮಯದಲ್ಲಿ ಇಲ್ಲಿ ಭಕ್ತರ ಸಾಗರವೇ ಹರಿದು ಬರುತ್ತದೆ. ಭಕ್ತರು ಇಲ್ಲಿ ಬಂದು ದೇವರಿಗೆ ವಿಶೇಷ ಅರ್ಚನೆ ಮತ್ತು ಪ್ರಾರ್ಥನೆ ಸಲ್ಲಿಸಿ ತಮ್ಮ ಶನಿ ಕಾಟದಿಂದ ಮುಕ್ತಿಯನ್ನು ಪಡೆಯುತ್ತಾರೆ. ಸಂತಾನ ಭಾಗ್ಯ ಮತ್ತು ವಿಜಯದಶಮಿಯ ವಿಶೇಷ. ಈಗ ಈ ದೇವಸ್ಥಾನದ ಅತ್ಯಂತ ದೊಡ್ಡ ಪವಾಡದ ಬಗ್ಗೆ ತಿಳಿಯೋಣ. ಮದುವೆಯಾಗಿ ಎಷ್ಟೇ ವರ್ಷಗಳಾದರೂ ಮಕ್ಕಳಾಗದ ದಂಪತಿಗಳಿಗೆ ಸಾತೇನಹಳ್ಳಿ ಶಾಂತೇಶ ಒಂದು ವರದಾನ. ಪ್ರತಿ ವರ್ಷ ವಿಜಯದಶಮಿ ಅಂದರೆ ದಸರಾ ಹಬ್ಬದಂದು ಇಲ್ಲಿ ವಿಶೇಷ ಉತ್ಸವ ನಡೆಯುತ್ತದೆ. ಅಂದು ಶ್ರವಣ ನಕ್ಷತ್ರದ ಸಮಯದಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಒಂದು ವಿಶಿಷ್ಟವಾದ ಪ್ರಸಾದವನ್ನು ನೀಡಲಾಗುತ್ತದೆ. ಈ ಪ್ರಸಾದವನ್ನು ಭಕ್ತಿ ಮತ್ತು ಶ್ರದ್ಧೆಯಿಂದ ಸ್ವೀಕರಿಸಿದ ದಂಪತಿಗಳಿಗೆ ಸಂತಾನ ಭಾಗ್ಯ ಖಂಡಿತ ಲಭಿಸುತ್ತದೆ ಎಂಬುದು ಸಾವಿರಾರು ಜನರ ಅನುಭವ. ಮಕ್ಕಳಾದ ಮೇಲೆ ಈ ದಂಪತಿಗಳು ಮತ್ತೆ ಕ್ಷೇತ್ರಕ್ಕೆ ಬಂದು ತಮ್ಮ ಮಕ್ಕಳೊಂದಿಗೆ ದೇವರಿಗೆ ಹರಕೆ ಸಲ್ಲಿಸುವುದನ್ನು ನಾವು ಇಲ್ಲಿ ಕಾಣಬಹುದು. ಇನ್ನು ನೀವು ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಬೇಕೇ? ಸಾತೇನಹಳ್ಳಿ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನಲ್ಲಿದೆ. ರಾಣೆಬೆನ್ನೂರಿನಿಂದ ಸುಮಾರು 12ರಿಂದ 14 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ತಲುಪಲು ರಾಣೆಬೆನ್ನೂರು ಅಥವಾ ಹಿರೇಕೆರೂರಿನಿಂದ ಬಸ್ಸುಗಳ ಸೌಕರ್ಯವಿದೆ. ದೇವಸ್ಥಾನದ ಸಮೀಪದಲ್ಲೇ ಗಣಪತಿ ಮೂರ್ತಿಯೂ ಇದ್ದು ಭಕ್ತರು ಮೊದಲು ಗಣಪತಿಯನ್ನು ಪೂಜಿಸಿ ನಂತರ ಶಾಂತೇಶನ ದರ್ಶನ ಪಡೆಯುತ್ತಾರೆ. ಈ ದೇವಸ್ಥಾನದ ಆವರಣವು ಅತ್ಯಂತ ಶಾಂತವಾಗಿದ್ದು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ನೋಡಿದ್ರಲ್ಲ ಗೆಳೆಯರೇ, ಸಾತೇನಹಳ್ಳಿ ಶಾಂತೇಶನ ಮಹಿಮೆ ಎಷ್ಟು ಅಪಾರ ಎಂದು. ಶನಿ ದೋಷದಿಂದ ಮುಕ್ತಿ ಹೊಂದಲು ಅಥವಾ ಜೀವನದಲ್ಲಿ ಶಾಂತಿ ನೆಮ್ಮದಿ ಪಡೆಯಲು ಒಮ್ಮೆಯಾದರೂ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ. ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ನೀವು ಎಂದಾದರೂ ಸಾತೇನಹಳ್ಳಿಗೆ ಭೇಟಿ ನೀಡಿದ್ದೀರಾ? ನಿಮ್ಮ ಅನುಭವವನ್ನು ಕಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ಇಂತಹದ್ದೇ ಅದ್ಭುತ ಕ್ಷೇತ್ರದ ಮಾಹಿತಿಯೊಂದಿಗೆ ಸಿಗೋಣ. ಧನ್ಯವಾದಗಳು.